ವಿರಾಮದ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ರೈತರ ಪ್ರಬಲ ವಿರೋಧದ ನಡುವೆಯೂ ಸರ್ಕಾರ ಜಾಗತಿಕ ಕೃಷಿ, ವಾಣಿಜ್ಯ ಮತ್ತು ಆಹಾರ ಸಂಸ್ಕರಣೆ ಸಮಾವೇಶವನ್ನು ಯಶಸ್ವಿಯಾಗಿಸಿದೆ. 2 ದಿನಗಳ ಸಮಾವೇಶದಲ್ಲಿ ನಿರೀಕ್ಷೆ ಮಾಡಿದ್ದಕ್ಕಿಂತ ದುಪ್ಪಟ್ಟು ಬಂಡವಾಳ ಹರಿದು ಬಂದಿದೆ. ಅಂತೂ ಇಂತೂ ಕಳೆದ 2 ದಿನಗಳಿಂದ ಇಡೀ ದೇಶದ ಗಮನ ಸೆಳೆದಿದ್ದ ಜಾಗತಿಕ ಕೃಷಿ, ವಾಣಿಜ್ಯ ಮತ್ತು ಆಹಾರ ಸಂಸ್ಕರಣೆ ಸಮಾವೇಶ ಅಭೂತಪೂರ್ವ ತೆರೆ ಕಂಡಿದೆ. ರಾಜ್ಯ ರೈತ ಸಮೂಹದ ಪ್ರತಿಭಟನೆ ಮಧ್ಯೆಯೂ ಕೃಷಿ ಬಂಡವಾಳ ಹೂಡಿಕೆ ಸಮಾವೇಶ ಯಶಸ್ವಿಯಾಗಿದೆ. 40 ಕಂಪನಿಗಳು ರಾಜ್ಯದೊಳಗೆ ಕೃಷಿ ಆಧಾರಿತ ಚಟುವಟಿಕೆ ಆರಂಭಿಸಲು ಒಡಂಬಡಿಕೆ ಮಾಡಿಕೊಂಡವು. ಇದರಿಂದ 1,10,531 ಕೋಟಿ ರೂಪಾಯಿ ಬಂಡವಾಳ ರಾಜ್ಯದೊಳಗೆ ಹರಿದು ಬರಲಿದೆ. ಇದರಲ್ಲಿ 60,531 ಕೋಟಿ ರೂಪಾಯಿ ಬಂಡವಾಳವಾದರೆ ಉಳಿದ 50,000 ಕೋಟಿ ರೂಪಾಯಿಯನ್ನ SBI ಮತ್ತು ಬ್ಯಾಂಕ್ ಆಫ್ ಇಂಡಿಯಾ ನೆರವು ನೀಡಲು ಒಪ್ಪಿಕೊಂಡಿವೆ. ಬಂಡವಾಳ ಹೂಡಿಕೆದಾರರ ಮತ್ತು ರೈತರ ಈ ಒಂದು ಸಮಾಗಮ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ರಾಷ್ಟ್ರದಲ್ಲೇ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. 2 ದಿನಗಳ ಸಮಾವೇಶದಲ್ಲಿ ಹಲವು ಪ್ರಮುಖ ಉದ್ದಿಮೆದಾರರು ಸರ್ಕಾರದ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಕೃಷಿ ಉದ್ಯಮ ಯೋಜನೆಗೆ SBI 40,000 ಕೋಟಿ ರೂಪಾಯಿ ಆರ್ಥಿಕ ನೆರವು ನೀಡಲು ಒಪ್ಪಿಕೊಂಡಿದೆ. ಪ್ರಮುಖ ಉದ್ಯಮಿಗಳಾದ ಸೆರೈ ಇನ್ಫ್ರಾಸ್ಟ್ರಕ್ಚರ್ 15,000 ಕೋಟಿ, ವಾಧ್ವಾನ್ ಮೇಗಾ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸ್ ಲಿಮಿಟೆಡ್ 10,000 ಕೋಟಿ, ವಲ್ಸ್ಪನ್ ಇನ್ಫ್ರಾಟೆಕ್ 5,000 ಕೋಟಿ, ಮಾರ್ಗ್ಲಿ 4,000 ಕೋಟಿ ಹಾಗೂ ಅಕ್ಷಯ್ ಕಲ್ಪ 1,000 ಕೋಟಿ ಕೃಷಿ ಹಾಗೂ ಕೃಷಿಯೇತರ ಉದ್ಯಮಕ್ಕೆ ಬಂಡವಾಳ ಹೂಡಿವೆ. ಆಹಾರ ಸಂಸ್ಕರಣೆಯಲ್ಲೂ ಸುಮಾರು 650 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯಾಗಿದೆ. ನಿನ್ನೆ ಸಮಾವೇಶಕ್ಕೆ ಪ್ರತಿಭಟನೆ ತೋರಿದ್ದ ರೈತರು ಇಂದು ಮಾಯವಾಗಿದ್ದರು. ಆದರೆ ನಿನ್ನೆಯಂತೆ ಸಾರ್ವಜನಿಕರಿಗೆ ಹಾಗೂ ದೂರದ ರೈತರಿಗೆ ಇಂದು ಸಹ ಸಮಾವೇಶದ ಆವರಣಕ್ಕೆ ಪ್ರವೇಶ ನಿರಾಕರಿಸಲಾಗಿತ್ತು. ಇದರಿಂದ ಪ್ರವೇಶ ದ್ವಾರದ ಬಳಿ ಬಿಗುವಿನ ವಾತಾವರಣ ನೆಲೆಸಿತ್ತು. ಅಲ್ಲದೆ ಸಮಾವೇಶಕ್ಕೆ ಮಾಜಿ ಸಿಎಂ BS ಯಡಿಯೂರಪ್ಪ ಆಗಮಿಸಿದ್ದು ವಿಶೇಷವಾಗಿತ್ತು. ಕಂಪನಿ ವ್ಯವಹಾರಗಳ ಸಚಿವ M ವೀರಪ್ಪ ಮೊಯ್ಲಿ ಸಹ ಆಗಮಿಸಿದರು. ಸಮಾವೇಶ ತೃಪ್ತಿ ತಂದಿದೆ ಅಂತ ಹಲವು ಹೂಡಿಕೆದಾರರು ಹೇಳಿದರು. ಯಾವ ಈರುಳ್ಳಿ, ಆಲೂಗಡ್ಡೆ, ಟೊಮೆಟೊ ತರಕಾರಿಗಳಿಗೆ ಬೆಲೆ ಸಿಗಲಿಲ್ಲ ಅಂತೇಳಿ ರಸ್ತೆನಲ್ಲಿ ಹಾಕಿ ಪ್ರತಿಭಟನೆ ಮಾಡೋ ಪರಿಸ್ಥಿತಿ ಇದೆ. ಅದು ನಿಲ್ಲಬೇಕು. ಅದಕ್ಕೆ ಆಹಾರ ಸಂಸ್ಕರಣಾ ಘಟಕಗಳು, ಶಿಥಿಲೀಕರಣ ಘಟಕಗಳು, ಕೃಷಿ ಉತ್ಪನ್ನಗಳ ಕೈಗಾರಿಕೆಗಳು, ಮೀನುಗಾರಿಕೆಗೆ ಹೆಚ್ಚು ಒತ್ತು. Overall, it is a very important meet and also very interesting because Government of Karnataka offering several policy initiatives on agribusiness with all the global investors coming into the state. It's I think an absolutely perfect platform for the growth, and we from FICCI is fully supporting government initiative, and we're also working on specific programs in terms of active investment in the state. ಸಮಾವೇಶ ಯಶಸ್ಸುಗೊಂಡ ಹುಮ್ಮಸ್ಸಿನಲ್ಲಿರುವ ಸರ್ಕಾರ ಮುಂದಿನ ವರ್ಷದ ಜೂನ್ನಲ್ಲಿ ನಡೆಸಲು ಉದ್ದೇಶಿಸಿರುವ 2ನೇ ಜಾಗತಿಕ ಬಂಡವಾಳಗಾರರ ಸಮಾವೇಶವನ್ನು ಯಶಸ್ವಿಯಾಗಿಸಲು ಪಣ ತೊಟ್ಟಿದೆ. ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ವಿವಾಹಕ್ಕೆ ಬೇಕಾದ ಡಿಸೈನರ್ ಆಭರಣಗಳನ್ನು ಒಂದೇ ಸೂರಿನಡಿ ಗ್ರಾಹಕರಿಗೆ ನೀಡಲು ಬೆಂಗಳೂರಿನಲ್ಲಿ ಹೊಸ ಶೋರೂಂ ತಲೆ ಎತ್ತಿದೆ. ಜಯನಗರದಲ್ಲಿ ಇಂದು ಗೀತಾಂಜಲಿ ಜುವೆಲ್ಸ್ನ 4ನೇ ಶೋರೂಂ ಆರಂಭವಾಗಿದೆ. ಆಭರಣ ಪ್ರಿಯರ ಆಯ್ಕೆಗಳಿಗೆ ಈ ಮಳಿಗೆ ಸಹಾಯ ಮಾಡಲಿದೆ ಅನ್ನೋದು ಮಾಲೀಕರ ಮಾತು. ಇಲ್ಲಿ ಕ್ಲಾಸಿಕ್, ಇಂಡಿಯನ್ ಟ್ರೆಡಿಷನ್, ಕಂಟೆಂಪ್ರರಿ, ಎಥ್ನಿಕ್ ಮತ್ತು ಕ್ಯಾಶುಯಲ್ ಆಭರಣಗಳು ಲಭ್ಯವಿದ್ದು ರೂಪದರ್ಶಿಯರು ತೊಟ್ಟು ತಮ್ಮ ಅಂದ ಹೆಚ್ಚಿಸಿಕೊಂಡರು. See, in Gitanjali, we are known for our diamond brands and gold brands, and we are known for our best designs in the world. We are a jewelry player who are supplying jewelry worldwide, and we are known for the best of the designs available with us. ಈ ಜ್ಯುವೆಲ್ರಿ ಬೇರೆ ಜ್ಯುವೆಲ್ರಿಗಿಂತ ತುಂಬಾ ಚೆನ್ನಾಗಿದೆ, ಯೂನಿಕ್ ಆಗಿದೆ, ಹೊಸ ಪ್ಯಾಟರ್ನ್ಸ್ ಹೊರ ತಂದಿದ್ದಾರೆ. ಏನಂದರೆ ಬೇರೆ ಕಲೆಕ್ಷನ್ಸ್ಗಿಂತ ಈ ಕಲೆಕ್ಷನ್ಸಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲ ಬ್ರೈಡಲ್ಸ್ ಯೂಸ್ ಮಾಡ್ಬೋದು. ಫ್ಯಾಮಿಲಿ ಪ್ಯಾಕ್ ಇದು. ಎಲ್ಲ ಬ್ರೈಡಲ್, ಗರ್ಲ್, ಬಾಯ್ ಎಲ್ಲ ಫುಲ್ ಮದುವೆ ಮನೆ ಏನೇನು ಬೇಕೋ ಎಲ್ಲ ಕಲೆಕ್ಷನ್ಸ್ ಇವ್ರ ಹತ್ರ ಇದೆ. ಬ್ರೈಡಲ್ ವೇರ್ ಒರಿಜಿನಲ್ ನಿಮಗೇನು ತುಂಬಾ ವೆರೈಟೀಸ್ ಇದೆ. ಲೀಡಿಂಗ್ ಬ್ರ್ಯಾಂಡ್ಸ್ ಆರ್ ಸೋಲ್ಡ್ ಇನ್ ಗೀತಾಂಜಲಿ, ಸೊ ಯು ಕ್ಯಾನ್ ಸಿ ಮೆನಿ ಬ್ರ್ಯಾಂಡ್ಸ್ ಆರ್ ಸೋಲ್ಡ್ ಇಯರ್, ಆ್ಯಂಡ್ ಇಟ್ಸ್ ಮೋಸ್ಟ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿದೆ. ಮತ್ತು ದಿಯಾ ಕಲೆಕ್ಷನ್ಸ್ ಆರ್ ಅಲ್ಟಿಮೇಟ್, ಆ್ಯಂಡ್ ನಾನು ಹಾಕಿರೋ ಜ್ಯುವೆಲ್ಸು ಅಷ್ಟೇ. ಇಟ್ಸ್ ಲೈಕ್ ಗಿವ್ಸ್ ಎಕ್ಸ್ಟ್ರಾ ಅಡಿಷನ್ ಟು ಯಾ ಬ್ಯೂಟಿ ಅಂತ ಹೇಳ್ಬೋದು. ಚುಮು ಚುಮು ಚಳಿ ಎಲ್ಲೆಡೆ ಹರಡಿದೆ. ಸುತ್ತಲೂ ಚಳಿಗಾಲದ ಹೂಗಳು ಅರಳಿ ನಿಂತಿವೆ. ಉದ್ಯಾನನಗರಿ ಬೆಂಗಳೂರಿನಲ್ಲೂ ಭರವಸೆಯ ಬೆಳಕಿನಂತೆ ಚಳಿಗಾಲದ ಹೂಗಳು ಅರಳಿ ನಿಂತಿವೆ. ನೋಡುಗರ ಕಣ್ಮನ ಸೆಳೆಯುತ್ತಿವೆ.
ಗುಡುಗುಡುವ ಟ್ರಾಫಿಕ್ ಮಧ್ಯೆ ನುಸುಳಿ ವೇಗವಾಗಿ ಹೋಗುವಾಗಲೂ ಸವಾರರ ಕಣ್ಣು ಸೆಳೆಯುವಂತೆ ಅರಳಿ ನಿಂತಿವೆ ಚಳಿಗಾಲದ ಹೂಗಳು. ಎಲೆಗಳಿಗೆ ಸೆಡ್ಡು ಹೊಡೆಯುವಂತೆ ಮರದ ತುಂಬ ಅರಳಿ ನಿಂತ ಪಿಂಕಿ ಪಿಂಕಿ ತಬೂಲಿಯ ಅವಾಲ ನಡೆ, ಚಳಿಯ ಸ್ಪರ್ಶಕ್ಕೆ ಹಸಿರು ಎಲೆಗಳೇ ನಾಚಿ ಕೆಂಪಾದಂತೆ ಕಾಣುವ ಪೈನ್ ಶೀಟಿಯ ಪಲ್ಚರಿನ, ಜೋಳದ ತೆನೆಯೇ ಹೂವಾದಂತೆ ನಗುವ ಕ್ಯಾಶಿಯಾ ಡ್ವಾರ್ಫ್ ಬೆಂಗಳೂರಿಗೆ ಹೊಸ ಸೀರೆ ತೊಡಿಸಿವೆ. ಪಿಂಕ್ ಬಣ್ಣದ ತಬೂಬಿಯ ಅವಲಾನಡೆ ಅಂತೀವಿ ನಾವು ಅದನ್ನು. ಆ ಜಾತಿಯ ಮರಗಳು ಈ ಕಾಲದಲ್ಲಿ ಪೂರ್ಣ ಎಲೆ ಉದುರಿ, ಅದರಲ್ಲೂ ವಿಶೇಷವಾಗಿ ನವಂಬರ್ನಲ್ಲಿ ಸಂಪೂರ್ಣ ಹೂ ಬಂದಿರೋದನ್ನ ಕಾಣ್ಬೋದು. ಇದು ನೋಡುಗರಿಗೆ ತುಂಬ ಮನಸ್ಸು ಸಂತೋಷಪಡಿಸೋದಲ್ಲದೆ ಆ ಪ್ರದೇಶದ ಒಂದು ಸೌಂದರ್ಯನ ವೃದ್ಧಿ ಮಾಡ್ತದೆ. ಲಾಲ್ಬಾಗ್, ಕಬ್ಬನ್ ಪಾರ್ಕ್ನ ಅಕ್ಕಪಕ್ಕದ ರಸ್ತೆಗಳಲ್ಲಿ ಅರಳಿ ನಿಂತ ಈ ಹೂಗಳು ಎಂಥವರನ್ನು ತನ್ನೆಡೆಗೆ ಸೆಳೆದಿವೆ. ಮೋಡ ಮುಸುಕಿದ ಕೊರೆಯುವ ಚಳಿಯ ಈ ವಾತಾವರಣದ ಮಧ್ಯೆ ಬಣ್ಣದ ನಗೆ ಚೆಲ್ಲಿ ಹೊಸ ಉತ್ಸಾಹ ಮೂಡಿಸುವಂತಿವೆ. ಕೆಲ್ಸಕ್ಕೆ ಹೋಗ್ತಾ ಇರುವಾಗ ಎಸ್ಪೆಷಲಿ ಫುಲ್ ಸ್ಟ್ರೆಸ್ ಆಗಿರುತ್ತೆ, ಟೆನ್ಷನಲ್ಲಿ ಹೋಗ್ತಾ ಇರುವಾಗ ಈ ಮರನ ಒಂದು 5 ನಿಮಿಷ ಅಷ್ಟು ಒಂದು ಸ್ವಲ್ಪ ಹೊತ್ತು ನೋಡೋದ್ರಿಂದನೂ ಮನಸ್ಸಿಗೊಂಥರ ನೆಮ್ಮದಿ ಸಿಗುತ್ತೆ. ಮತ್ತು ಈ ಗಾಳಿ, ಆ ಮರದಿಂದ ಗಾಳಿ ಎಲ್ಲ ಫುಲ್ ಇಂಪ್ರೂವ್ ಆಗಿ ಫುಲ್ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಹೀಗೆ ಹೂವಿನ ತೇರಿನಂತೆ ಮೆರೆಯುತ್ತಾ ನಿಂತ ಮರಗಳೇ ಬೆಂಗಳೂರಿನ ನಿಜವಾದ ಆಸ್ತಿ. ಇವುಗಳನ್ನ ನೋಡುವ, ಗುರುತಿಸುವ, ಸವಿಯುವ ಮನಸ್ಸಿರಬೇಕಷ್ಟೇ. ರಜನಿ ಎಂಜಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುವ ವರದಿಗಳು, ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. feedback@suvarnanews.in ಅನ್ನೋ ಇಮೇಲ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಇದು ಇವತ್ತಿನ ಬೆಂಗಳೂರು ಮೆಟ್ರೋ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.